ರಂಜಿತಾ ದುನಿಯಾಗೆ ಸ್ವಾಗತ. ನಾನಿವತ್ತು IVF ಸೀರೀಸ್ನ ಒಂದು 5ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಪ್ರಾಬ್ಲಮ್ ಬರ್ಬೋದು ಥ್ರೂ ಔಟ್ IVF ಅಂತ ಹೇಳ್ಬೋದು. ಅವ್ರು IVF ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಕ್ಯಾನ್ಸಲ್ ಮಾಡಿರ್ಬೋದು, ನೆಕ್ಸ್ಟ್ ಮಂತ್ ನೋಡೋಣ ಅಂತ ಡಾಕ್ಟರ್ ಹೇಳ್ತಾರಲ್ಲ, ಸಜೆಷನ್ ಮಾಡ್ತಾರಲ್ಲ. ಸೊ ಈ ಥರದ್ದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಕಂಡೀಷನ್ ಬರುತ್ತೆ. ಹಾಗಾದರೆ ಯಾವ್ಯಾವ ಕೇಸಸಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿದ್ದೆ ಹೇಳ್ತಾ. ಸೊ IVF ಮಾಡೋದಕ್ಕಿಂತ ಫಸ್ಟ್ ಪ್ರೊಸೀಜರ್ ಓವಮ್ ಪಿಕಪ್, ಅಂದರೆ ನಿಮ್ಮ ಓವರಿಂದ ಎಗ್ನ ರಿಲೀಸ್ ಆರ್ ರಿಮೂವ್ ಮಾಡುವಂಥದ್ದು. ಅದನ್ನ ಲ್ಯಾಬ್ಗೆ ಕಳಿಸಿ ಅಲ್ಲಿ ಎಂಬ್ರಿಯೋ ಥರ ಮಾಡಿ ಆಮೇಲೆ ಅದನ್ನ ನಿಮ್ಮ ಯೂಟ್ರಸಲ್ಲಿ ಇಂಪ್ಲಾಂಟ್ ಮಾಡೋದು. ಈ ಥರ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಇದು IVF ಪ್ರೊಸೀಜರ್. ಸೊ ಫಸ್ಟು ಓವಮ್ ಪಿಕಪ್, ಅವರು ಓವರಿಯಿಂದ ಎಗ್ನ ರಿಲೀಸ್ ಮಾಡೋದಕ್ಕೆ, ಅವರು ಪಿಕಪ್ ಮಾಡೋದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಅದನ್ನ ಡೇ 1ಇಂದ ನಿಮ್ಮ ಪೀರಿಯಡ್ ಸೈಕಲ್ನ ಸೆಕೆಂಡ್ ಡೇಯಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಪೀರಿಯಡ್ ಸೈಕಲ್ನ ಸೆಕೆಂಡ್ ಡೇ ಸ್ಕ್ಯಾನಿಂಗಲ್ಲಿ ನೋಡ್ತಾರೆ ಎಗ್ ಎಷ್ಟಿದೆ, ಸ್ಟಾರ್ಟಿಂಗಲ್ಲಿ ಎಷ್ಟಿದೆ, ಆಮೇಲೆ ಬ್ಲಡ್ ಟೆಸ್ಟಲ್ಲಿ ಎಲ್ಲ ಹಾರ್ಮೋನ್ಗಳು ಕರೆಕ್ಟ್ ಆಗಿದೆಯಾ, ರಿಪೋರ್ಟ್ ಏನಾದ್ರು ಇಂಬ್ಯಾಲೆನ್ಸ್ ಇದೆಯಾ ಅಂತಂದರೆ ಚೆಕ್ ಮಾಡ್ತಾರೆ. ಇದು ಫಸ್ಟ್ ಪ್ರೊಸೀಜರ್ ಆಫ್ IVF ಅಂತಲೇ ಹೇಳ್ಬೋದು. ಒಂದು ವೇಳೆ ಎಲ್ಲ ಇಂಬ್ಯಾಲೆನ್ಸ್ ಇದೆ, ಅವ್ರ ಬಾಡಿ ಇನ್ನೂ ರೆಡಿ ಇಲ್ಲ ಅಂತಂದಾಗ ಸೊ ಅವರು ಕ್ಯಾನ್ಸಲ್ ಮಾಡ್ಕೊಂಡು ನೆಕ್ಸ್ಟ್ ಮಂತ್ ಮಾಡ್ಕೊಳ್ಳೋಣ, ಆ ರಿಪೋರ್ಟ್ ಸರಿ ಆದಮೇಲೆ IVF ನೋಡ್ಕೊಳ್ಳೋಣ ಅಂತ ಈ ಥರ ಸಜೆಷನ್ ಮಾಡೋವಂಥದ್ದು. ಅಂದರೆ ಯೂಟ್ರಸ್ ಸ್ಕ್ಯಾನಿಂಗ್ ಮಾಡ್ತಾರೆ, ಅವರು ಯೂಟ್ರಸ್ ಸ್ಟಡಿ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ವ. ಸೊ ಅದರಲ್ಲಿ ಡಾಕ್ಟರ್ಗಳು ಹೇಳುವಂಥದ್ದು ನೆಕ್ಸ್ಟ್ ಸೈಕಲ್ ನೋಡೋಣ ಅಂದ್ಕೊಂಡು. ಸೊ ಇದು ಒಂದು ಪ್ರಾಬ್ಲಮ್ ಫೇಸ್ ಆಗ್ಬೋದು. ಇನ್ನೊಂದು, ಇದೆಲ್ಲ ಸರಿ ಇದೆ, ರಿಪೋರ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಬ್ಲಡ್ ರಿಪೋರ್ಟು ಸ್ಕ್ಯಾನಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಅಂತಂದರೆ ನೆಕ್ಸ್ಟು ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ, ಡೈಲಿ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾಕೆ ಅಂತಂದರೆ ಎಗ್ ಸೈಜು ದೊಡ್ಡ ಮಾಡೋದಕ್ಕೆ, ಅಂದರೆ ಓವರಿಂದ ಎಗ್ನ ಪಿಕಪ್ ಮಾಡಬೇಕಲ್ವ. ಸೊ ಅದಕ್ಕೆ ನಾವು ಎಗ್ ಸೈಜ್ ದೊಡ್ಡ ಮಾಡೋದಕ್ಕೆ ಇಂಜೆಕ್ಷನ್ನ ಕೊಡ್ಬೋದು. ಒಂದೊಂದು ಸಲ ಎಗ್ ಸೈಜ್ ಜಾಸ್ತಿ ಆಗದೇನೂ ಇರ್ಬೋದು. ಸೊ ಆವಾಗ ಇದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಆ ಮಂತಲ್ಲಿ IVF ಪ್ರೊಸೆಸ್ಸು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವ್ರಿಗೆ ಎಷ್ಟೇ ಈ ಥರ ಡೋಸೇಜ್ ಜಾಸ್ತಿ ಮಾಡಿದ್ರೂ ಎಗ್ ಸೈಜ್ ದೊಡ್ಡದಾಗದೇ ಇದ್ದರೆ ಸೊ ಅದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಮಂತ್ ಬೇರೆ ಟ್ರೀಟ್ಮೆಂಟ್ನ ತೊಗೊಂಡು ಇನ್ನೊಂದು ಸಲ IVFನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು ಎರಡನೇ ಸಮಸ್ಯೆ, ಅನ್ಎಕ್ಸ್ಪೆಕ್ಟೆಡ್ ಕಂಡೀಷನ್. ನೆಕ್ಸ್ಟು ಇಂಜೆಕ್ಷನ್ ಕೊಟ್ಟು ನಿಮ್ಮ ಇಂಜೆಕ್ಷನ್ ಡೈಲಿ ಇಂಜೆಕ್ಷನ್ಸ್ ಇರುತ್ತೆ, ಒಂದು 9 ಡೇಸ್ ಅಂತ ಅಂದ್ಕೊಳ್ಳೋಣ. ಸೊ ಟೈಮಿಂಗ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಸೊ ಒಂದು ವೇಳೆ ನೀವು 11 ಗಂಟೆಗೆ ಇವತ್ತು ಕೊಡ್ತೀರಾ ಅಂತಂದರೆ ನೆಕ್ಸ್ಟ್ 11 ಗಂಟೆ ಒಳಗಡೆ ಕೊಡಬೇಕಾಗುತ್ತೆ. ಸೊ ಒಂದು ಟೈಮಿಂಗ್ನ ಮೇಂಟೈನ್ ಮಾಡಿಲ್ಲ ಅಂತಂದರೆ ನಾವು ಏನು ಓವಮ್ ಪಿಕಪ್ ಒಂದು ಡೇಟ್ ಫಿಕ್ಸ್ ಮಾಡಿರ್ತೀವಲ್ಲ, ಆ ಡೇಟ್ ಮುಂಚೆನೇ ಎಗ್ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಅದು ನಮ್ಮ ಕೈಗೆ ಸಿಗದೆ ಇರೋದು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಟೈಮ್ ಸೆನ್ಸು ಈ IVFಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಅದಕ್ಕೆ ಅದನ್ನ ಕರೆಕ್ಟಾಗಿ ನೋಡುತ್ತಾ, ಒಂದು ವೇಳೆ ನೀವು ಇಂಬ್ಯಾಲೆನ್ಸ್ ಮಾಡಿದ್ರೆ, ಅವ್ರ ಟೈಮಿಂಗ್ ಚೇಂಜಸ್ ಮಾಡ್ತಾಯಿದ್ರೆ ಅಂತಂದರೆ ನಮಗೇನು ಕ್ವಾಲಿಟಿ ಆಫ್ ಎಗ್ ಸಿಗುತ್ತೆ ನೋಡಿ, ಅದು ಸಿಗದೇ ಇರ್ಬೋದು. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಈ ಒಂದು 9 ಡೇಸ್ವರೆಗೂ ಏನು ಇಂಜೆಕ್ಷನ್ ಕೊಡ್ತಾರಲ್ವ, ಪ್ರತಿದಿನ ಸ್ಕ್ಯಾನಿಂಗ್ ಮಾಡ್ತಾರೆ, 2 ಡೇಸ್ಗೆ ಒಂದು ಸಲ ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಇದರಿಂದಾಗಿ ನಮಗೆ ಮೆಂಟಲಿ ಸ್ಟ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಅವರು ಒಂಥರ ಈ ಅಳುಕು ಅಂತ ಹೇಳ್ತೀವಲ್ಲ, ಏನಾಗುತ್ತೋ ಒಂಥರ ಸ್ಟ್ರೆಸ್ ತೊಗೋತೀವಿ, ಅದರಿಂದಾಗೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಹೆಲ್ತನ್ನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಮಾನಸಿಕವಾಗಿ ನಿಮ್ಮ ಹೆಲ್ತನ್ನು ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ನಿಮ್ಮ ಫಿಸಿಕಲ್, ನಿಮ್ಮ ಬಾಡಿ ಅಷ್ಟು ಏನು ಟ್ರೀಟ್ಮೆಂಟ್ನ ಅಕ್ಸೆಪ್ಟ್ ಮಾಡ್ತಾ ಇರುತ್ತೆ, ಅದ್ರ ಜೊತೆಗೆ ನಿಮ್ಮ ಮೆಂಟಲಿ ಪ್ರಿಪೇರ್ ಆಗಿರೋದು ತುಂಬಾ ಮುಖ್ಯ ಆಗಿರುತ್ತೆ. ಫೈನಲ್ ಆಗಿ ಈ ಒಂದು 9 ಡೇ ಆದಮೇಲೆ ಮೆಚೂರ್ ಇಂಜೆಕ್ಷನ್ ಅಂತ ಕೊಡ್ತಾರೆ. ಈ ಮೆಚೂರ್ ಇಂಜೆಕ್ಷನ್ ಕೊಟ್ಟಾದಮೇಲೆ 24 ಅವರ್ಸಲ್ಲಿ ಓವಮ್ ಪಿಕಪ್ ಮಾಡ್ತಾರೆ. ಸೊ ಅದು ಯಾವಾಗಲೂ ನೈಟ್ ಟೈಮಲ್ಲೇ ಕೊಡ್ತಾರೆ, ಟ್ರಿಗರ್ ಇಂಜೆಕ್ಷನ್. ಸೊ ಯಾಕೆಂತಂದರೆ ನೆಕ್ಸ್ಟ್ ಡೇ ಇವಾಗ 24 ಅವರ್ಸಲ್ಲಿ ಓವಮ್ ಪಿಕಪ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂತಂದರೆ ಆದಷ್ಟು ಬೇಗ ಹೊಡೆಯುತ್ತೆ. ತುಂಬ ಲೇಟಾಗಿ ಕೊಡ್ತು ಅಂತಂದ್ರೂ ಅಲ್ಲೇ ರಪ್ಚರ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಬೇಗನೂ ಕೊಡ್ಬೋದು, ಟೈಮ್ ಸೆನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಹೊರಗಡೆ ಪಿಕಪ್ ಮಾಡಿದ್ಮೇಲೆ ನಿಮ್ಮ ಎಗ್ ಕ್ವಾಲಿಟಿನ ನೋಡಿಕೊಂಡು ಅವರು ಡಾಕ್ಟರ್ಗಳು ಸಜೆಷನ್ ಮಾಡುವಂಥದ್ದು. ಇಷ್ಟೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಮಸ್ಯೆಗಳು ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಇದೇ ಥರ IVF ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.